ಇನ್ನು ರಾಜ್ಯದಲ್ಲಿ ಕುತೂಹಲ ಕೆರಳಿಸಿದ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತದ ಮರುಎಣಿಕೆ ಮುಗಿದಿದೆ. ಮರುಎಣಿಕೆಯ ಅಗ್ನಿ ಪರೀಕ್ಷೆ ಎದುರಿಸಿದ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಗೆಲುವಿನ ನಗೆಯನ್ನು ಬೀರಿದರೆ, ಗೆದ್ದ ಸಂತೋಷ ಸಂಭ್ರಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜೇಗೌಡರ ಲೆಕ್ಕಾಚಾರ ಉಲ್ಟಾಗಿದೆ. ಶೃಂಗೇರಿ ಕ್ಷೇತ್ರದ ಎಲೆಕ್ಷನ್ ರಿಸಲ್ಟ್ನಲ್ಲಿ ಹೈಡ್ರಾಮಾ. ಸಂಜೆ ರಾಜೇಗೌಡ ವಿನ್, ರಾತ್ರಿ ಜೀವರಾಜ್ ಗೆಲುವು. 2023ರ ವಿಧಾನಸಭಾ ಚುನಾವಣೆ ಜಿದ್ದಾಜಿದ್ದಿನ ಕಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜೇಗೌಡ 201 ಮತಗಳಿಂದ ರಣರೋಚಕವಾಗಿ ಜಯಬೇರಿ ಬಾರಿಸಿದರು. ರಾಜೇಗೌಡ ಗೆಲುವನ್ನು ಪ್ರಶ್ನಿಸಿ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಕೋರ್ಟ್ ಮೆಟ್ಟಿಲೇರಿದ್ರು. ಮತ ಎಣಿಕೆಯಲ್ಲಿ ಲೋಪವಾಗಿದೆ ಎಂದು ಮರು ಎಣಿಕೆಗೆ ಮನವಿ ಮಾಡಿದರು. ಈ ಹಿನ್ನೆಲೆ ನ್ಯಾಯಾಲಯ ಕೂಡ ಅಂಚೆ ಮತಗಳ ಮರು ಎಣಿಕೆಗೆ ಆದೇಶ ನೀಡಿತು. ಕೋರ್ಟ್ ಆದೇಶ ಕೊಡುತ್ತಿದ್ದಂತೆ ಚಿಕ್ಕಮಗಳೂರಿನ ಐಡಿಎಸ್ ಕಾಲೇಜು ಗ್ರೌಂಡ್ನಲ್ಲಿ ಅಂಚೆ ಮತಗಳ ಎಣಿಕೆ ಕಾರ್ಯ ನಡೆಸಲಾಯಿತು. ಈ ವೇಳೆ ಎಣಿಕೆ ಕಾರ್ಯದ ವೇಳೆ ಕೇಂದ್ರದ ಸುತ್ತ ಸೆಕ್ಷನ್ 144 ಜಾರಿ ಮಾಡಲಾಗಿತ್ತು. ಇದು ಮಾತ್ರವಲ್ಲದೆ 400ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯೊಂದಿಗೆ ಭದ್ರತೆ ನಿಯೋಜಿಸಲಾಗಿತ್ತು. ಕಾಂಗ್ರೆಸ್ ಅಭ್ಯರ್ಥಿ ರಾಜೇಗೌಡ ಲೆಕ್ಕಾಚಾರ ಉಲ್ಟಾ ಪಲ್ಟಾ. ಮಧ್ಯರಾತ್ರಿಯವರೆಗೆ ನಡೆದ ಅಂಚೆ ಮತಗಳ ಎಣಿಕೆ ಕಾರ್ಯ. ಮತ ಎಣಿಕೆ ಅಂತಿಮ ಹಂತ ತಲುಪುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ ಜೋರಾಗಿತ್ತು. ಅದರಲ್ಲೂ ಕಳೆದ ಬಾರಿ 201 ಮತಗಳಿಂದ ಗೆದ್ದಿದ್ದ ರಾಜೇಗೌಡ ಲೆಕ್ಕಾಚಾರ ಈ ಬಾರಿ ಉಲ್ಟಾ ಆಗಿದೆ. ಅದರಲ್ಲೂ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ರಾಜೇಗೌಡರನ್ನ ಹಿಂದಿಕ್ಕಿ ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದನೂ ಕಾಂಗ್ರೆಸ್ನವರು ಈ ಕೌಂಟಿಂಗ್ ಬೇಡ ಸಾಕು ನಿಲ್ಲಿಸಿ, ಕೌಂಟಿಂಗ್ ಬೇಡ ಸಾಕು ನಿಲ್ಲಿಸಿ ಏನಕ್ಕೆ ಕೌಂಟಿಂಗ್ ನಿಲ್ಲಿಸ್ಬೇಕು ಅಂತ ಗೊತ್ತಿಲ್ಲ. ಕೌಂಟಿಂಗ್ ನಿಲ್ಲಿಸಿ ಅನ್ನೋದೇ ಅವರ ಬೆಳಗ್ಗೆ 7:10ರಿಂದ ಶುರುವಾಗಿದ್ದ ಹೋರಾಟ ಇಷ್ಟ ತನಕ ನಡೆದಿದೆ. ನಾನು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸತತವಾಗಿ 3 ವರ್ಷಗಳ ಕಾಲ ಹೋರಾಟ ಮಾಡಿದ್ದಕ್ಕೆ ಇವತ್ತು ಜಯ ಸಿಕ್ಕಿದೆ. ಇವತ್ತು ಏನು ಜಯ ಸಿಕ್ಕಿದೆ ಇದರದ್ದು ಇನ್ನೂ ಸರ್ಟಿಫಿಕೇಟು ಸಿಕ್ಕಿಲ್ಲ. ಎಲೆಕ್ಷನ್ ಕಮಿಷನರಿಗೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಇದು ಕೋರ್ಟಲ್ಲಿರೋ ವಿಷಯ ಆಗಿರೋದ್ರಿಂದ ಹೆಚ್ಚು ಮಾತಾಡೋದು ಸುಮ್ಮನೆ. ಇನ್ನು ಲೆಕ್ಕಾಚಾರ ಉಲ್ಟಾ ಆಗ್ತಿದ್ದಂತೆ ಕಾಂಗ್ರೆಸ್ ಏಜೆಂಟ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಅಂಚೆ ಮತಗಳಲ್ಲಿ ಅಕ್ರಮ ನಡೆದಿದೆ, ನ್ಯಾಯ ಬೇಕು ಅಂತ ಆಗ್ರಹಿಸಿದ್ದಾರೆ. ಪೆಟ್ಟಿಗೆ ಲಾಕ್ ಹೊಡೆದಿದ್ರು, ಸೀಲ್ ಇರಲಿಲ್ಲ, ಬೀಗ ಇದೇ ಕಟ್ ಆಗಿತ್ತು. ಆಮೇಲೆ ಒಂದು ಸೀಟ್ ಒಂದು ಪೆಟ್ಟಿಗೆನ ಸ್ವಲ್ಪ ಸಬ್ಬಲ್ ಹಾಕಿನೂ ಮೀಟಂಗೆ ಕಾಣ್ತಾ ಇತ್ತು. ನಾವು ರಿಪೋರ್ಟ್ ಮಾಡ್ತು, ಅದ್ರ ಮೇಲೆಗೆ ಸಂಪೂರ್ಣ ತನಿಖೆ ಮಾಡಿದ್ದಾರೆ. ನಾವಿಲ್ಲಿ ಓಟ್ ಟ್ಯಾಂಪರಿಂಗ್ ಮಾಡಿದ್ದಾರೆ ಅನ್ನೋ ಒಂದು ಅನುಮಾನನ ಬೆಳಗ್ಗೆ ವ್ಯಕ್ತಪಡಿಸಿದ್ವಿ. ಇಲ್ಲಿ ಬೂತ್ ತಂದಿಟ್ಮೇಲೆ ನಾವು ಆಮೇಲೆ ರೆಕಾರ್ಡ್ ಮಾಡ್ತೀವಿ ಅಂತ ಎಲ್ಲರೂ ರೆಕಾರ್ಡ್ ಮಾಡಿದ್ವಿ. ಇನ್ನು ಮತ ಎಣಿಕೆ ಕೇಂದ್ರದ ಸುತ್ತ ಸೆಕ್ಷನ್ 144 ಜಾರಿಗಿದ್ರು. 2 ಪಕ್ಷದ ಕಾರ್ಯಕರ್ತರ ಅಬ್ಬರ ಜೋರಾಗಿತ್ತು. ನಾ ಮುಂದು ತಾ ಮುಂದು ಎನ್ನುತ್ತಾ ಸ್ಲೋಗನ್ ಕುಗ್ಗಿದ್ರೆ ಗೆದ್ವಿ ಅಂತ ಸೆಲೆಬ್ರೇಷನ್ ಮಾಡಿದ್ದ ರಾಜೇಗೌಡ ಬೆಂಬಲಿಗರು ಸೋಲು ಗೆಲುವು ತಲೆಕೆಳಗಾದ ಹಿನ್ನೆಲೆ ಬೇಸರದಲ್ಲೇ ಮನೆಗೆ ತೆರಳಿದ್ರು. ಇನ್ನು ಬಿಜೆಪಿ ಅಭ್ಯರ್ಥಿ ಮುನ್ನಡೆ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರು ಘೋಷಣೆ ಕೂಗಿ ಗೆಲುವಿನ ಮುನ್ಸೂಚನೆಯನ್ನು ಸಂಭ್ರಮಿಸಿದ್ರು. ಭರತ್ ಬೆಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.